Hi Pratham, Big Boss ನೋಡ್ತಾ ಇದ್ದೀನಿ. ಐ ಥಿಂಕ್ ಯು ಆರ್ ಪ್ಲೇಯಿಂಗ್ ವೆರಿ ವೆಲ್ ಅಂಡ್ ಆಲ್ಮೋಸ್ಟ್ ಎಲ್ಲ ಕಂಟೆಸ್ಟೆಂಟ್ ಆಡ್ತಾರೆ. ನೀನಂತೂ ಐ ಥಿಂಕ್ ಯು ಆರ್ ಪ್ಲೇಯಿಂಗ್ ವೆರಿ ವೆಲ್, ವೆರಿ ಕ್ಲೇವರ್ಲಿ ಆ್ಯಂಡ್ ನೀಟ್, ಓಪನ್ ಹಾರ್ಟೆಡ್ಲಿ ಆಡ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಪ್ಲೇ ಲೈಕ್ ದ್ಯಾಟ್ ಆ್ಯಂಡ್ ವಿನ್ ಆ್ಯಂಡ್ ಕಮ್ ಆ್ಯಂಡ್ ಅಫ್ಕೋರ್ಸ್ ಎಲ್ಲರ ಬ್ಲೆಸ್ಸಿಂಗ್ಸ್ ಇದೆ. ಎವ್ರಿಬಡಿ ಈಸ್ ವಾಚಿಂಗ್ ದಿಸ್ ಒನ್ ಆ್ಯಂಡ್ ಯು ಆರ್ ಡೂಯಿಂಗ್ ಇಟ್ ಎಕ್ಸ್ಟ್ರೀಮ್ಲಿ ವೆಲ್. ನೀ ಖಂಡಿಸಿದ್ರು ನಾನು ನಿನ್ನ ಪ್ರೀತಿಸ್ತೀನಿ. ನಮಸ್ತೆ, ನಾನು ನಿಮ್ಮ ಮನೆ ಹುಡುಗ ರಕ್ಷಿತ್ ಅಲಿಯಾಸ್ ಜಾಕಿ. ನಾನು ಏನು ಮಾತಾಡಬೇಕು ಅಂತ ಎಲ್ರಿಗೂ ಗೊತ್ತಿರುತ್ತೆ. ಇಟ್ಸ್ ನಥಿಂಗ್ ಹಾಟ್ ಫೀವರ್, ಬಿಗ್ ಬಾಸ್ ಸೀಸನ್ ನಂಬರ್ 4. ತುಂಬ ಜನ ಕಂಟೆಸ್ಟೆಂಟ್ಗಳು ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ಇಲ್ಲಿವರೆಗೂ ಬಂದಿದ್ದಾರೆ. ಅದರಲ್ಲಿ 5 ಜನ ಕಂಟೆಸ್ಟೆಂಟ್ ಇದ್ದಾರೆ. ಅದರಲ್ಲಿ ಒನ್ ಆಫ್ ಮೈ ಫ್ರೆಂಡ್ ಪ್ರಥಮ್, ನನ್ನ ಫ್ರೆಂಡ್ ಅಂತಲ್ಲ, ಇಡೀ ಇಂಡಸ್ಟ್ರಿಗೆ ಗೊತ್ತು, ಎಲ್ಲ ಫೀಲ್ಡರ್ಗೂ ಗೊತ್ತು. ಅವನು ಸ್ಮಾರ್ಟ್ ಅಲ್ಲ, ಓವರ್ ಸ್ಮಾರ್ಟ್ನೆಸ್ಸು, ಸ್ವಲ್ಪ ತರಲೆ, ಬಟ್ ಹಾರ್ಟಲ್ಲಿ ಏನು ಇಟ್ಕೊಳ್ಳಲ್ಲ. ಅದು ಮೇಯ್ನ್ ಕಾನ್ಸೆಪ್ಟು ಈ ಸೀಸನ್ದು. ಲೈಕ್ ಬಿಗ್ ಬಾಸ್ ಅಂದ್ಕೊಳ್ಳೆ ಲೈಕ್ ಹಾರ್ಟಲ್ಲಿ ಏನು ಇಟ್ಕೊಳ್ಳೋದ, ಅಕ್ಕಪಕ್ಕ ಏನು ಮಾತಾಡೋದ ಅವನು. ಬಟ್ ತುಂಬ ಜನ ತುಂಬ ಚೆನ್ನಾಗಿ ಆಡಿದ್ದಾರೆ. ಪ್ರಥಮ್ ತುಂಬ ಚೆನ್ನಾಗಿ ಆಡಿದ್ಯಾ, ಎಲ್ಲಾನು ಖಂಡಿಸಿದ್ಯಾ, ಗೆದ್ದು ಬಾ. ಇನ್ನು ಖಂಡಿಸ್ತಾನೆ, ವಿರೋಧಿಸ್ತಾನೆ, ಧಿಕ್ಕರಿಸ್ತಾನೆ, ಆದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಎಂಟರ್ಟೈನಿಂಗ್ ಆಗಿ ಎಂಗೇಜಿಂಗ್ ಆಗಿ ಇರ್ತಾನೆ. ಸೊ ಕನ್ನಡನ ಸುಲಲಿತವಾಗಿ ತುಂಬ ಸ್ಪಷ್ಟವಾಗಿ ಉಚ್ಚಾರಣೆ ಎಲ್ಲ ತುಂಬ ಅತ್ಯುತ್ತಮವಾಗಿ ಮೂಡಿಬರ್ಸ್ತಾನೆ. ಸೊ ಇನ್ನು ಬಿಗ್ ಬಾಸಲ್ಲಿ ಆಟ ಆಡ್ತಿರೋದು ಅಥವಾ ಅವ್ನು ತೋರ್ಪಡಿಸ್ತಾ ಇರೋದು ಎಲ್ಲ ಜನರಿಗೂ ಇಷ್ಟ ಆಗ್ತದೆ. ಅವ್ನ ಗಲಾಟೆ ಕಿರಿಕುಗಳು ಅಥವಾ ಏನೇ ಇದ್ದರೂ ಅವನು ಜನರಿಗೆ ಇಷ್ಟ ಆಗ್ತಾ ಇದ್ದಾನೆ. ಸೊ ಎಲ್ಲ ಎಬಿಲಿಟೀಸು ಪ್ರಥಮ್ಗಿದೆ. ಸೊ ಪ್ರಥಮ್, ವಿಶ್ ಯು ಆಲ್ ದ ಬೆಸ್ಟ್. ಸೊ ಗೆದ್ದು ಬಾ, ನೀನು ಆಲ್ರೆಡಿ ಒಂದು ರೇಂಜ್ ಬಿಗ್ ಬಾಸ್ ಆಗಿದೆ. ನಮಸ್ಕಾರ, ನಾನು ನಿಮ್ಮ ಹರ್ಷ ಮಾತಾಡ್ತಾ ಇದ್ದೀನಿ. ಬಿಗ್ ಬಾಸ್ ಕಾರ್ಯಕ್ರಮ ಅಂತ ಬಂದಾಗ ತುಂಬ ಜನಪ್ರಿಯತೆ ಪಡ್ಕೊಂಡಿರೋಂಥ ಒಂದು ಕಾರ್ಯಕ್ರಮ. ಅದರಲ್ಲಿ ಪ್ರಥಮ್ ತುಂಬ ಜನಪ್ರಿಯತೆ ಪಡ್ಕೊಂಡಿರೋಂಥ ಒಬ್ಬ ಪಾರ್ಟಿಸಿಪೆಂಟು ಬಿಗ್ ಬಾಸ್ ಹೌಸಲ್ಲಿ. ಸೊ ಅವ್ರಿಗೆ ಒಳ್ಳೆಯದಾಗಲಿ, ಯಶಸ್ಸು ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಗಾಡ್ ಬ್ಲೆಸ್ ಯು ಪ್ರಥಮ್. ಎಲ್ರಿಗೂ ನಮಸ್ಕಾರ. ಪ್ರಥಮ್ನ ನಾನು ತುಂಬ ವರ್ಷಗಳಿಂದ ನೋಡಿದ್ದೀನಿ. ಒಳ್ಳೆ ಹುಡುಗ, ಅವನು ಒಳ್ಳೆ ಹುಡುಗ ಅಂತ ಹೇಳ್ಕೊತಾನೆ. ನಿಜವಾಗ್ಲೂ ಒಳ್ಳೆ ಹುಡುಗನೇ ಅವನು. ಬಟ್ ತುಂಬ ಮಾತು ಜಾಸ್ತಿ. ಆ ಮಾತು ಏನೋ ಅರ್ಥ ಇರುತ್ತೆ, ಏನೋ ಹುಡುಕ್ತಾ ಇರ್ತಾನೆ, ಏನೋ ತವಕ ಇದೆ, ಗೆಲ್ಲಬೇಕು ಅನ್ನೋ ಹಠ ಇದೆ. ಆಗಲಿ, ಒಳ್ಳೇದಾಗಲಿ. ಕಳೆದ 110 ದಿವಸದಿಂದ ಬಿಗ್ ಬಾಸ್ ಮನೆಗೆ ಹೋಗಿ ಎಲ್ಲರಿಗೂ ಆಟ ಆಡ್ತೀಯಾನೆ, ಆಟ ಆಡಿಸ್ಕೋತೀಯಾನೆ, ಚೆನ್ನಾಗಿ ಬರ್ತಾ ಇದೆ. ಸ್ಪರ್ಧೆಗಳಿಗೆ ಅವನು ಸ್ಪರ್ಧಿಸ್ತಾ ಇದ್ದಾನೆ. ಇನ್ನೇನು ಗ್ರ್ಯಾಂಡ್ ಫಿನಾಲೆ ಹತ್ರ ಬಂತು. ಇನ್ನು ಕೆಲವೇ ದಿನಗಳಲ್ಲಿ ಏನು ಅಂತ ರಿಸಲ್ಟ್ ಗೊತ್ತಾಗತ್ತೆ. ಗೆಲ್ಲಿ, ನನ್ನ ಸ್ನೇಹಿತ ಅವನು ಪ್ರಥಮ್ ಗೆಲ್ಲಿ, ಒಳ್ಳೇದಾಗಲಿ. ಹಾಯ್, ಎಲ್ರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 4ನಲ್ಲಿ ನನ್ನ ಸ್ನೇಹಿತ ಪ್ರಥಮ ಆರಂಭದಿಂದ ಒಳ್ಳೆ ಆಟನ ಆಡ್ಕೊಂಡ್ಬಂದಿದ್ದಾನೆ. ಒಳ್ಳೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡ್ಬಂದಿದ್ದಾನೆ. ಇವಾಗ ಫೈನಲ್ ತಲುಪಿದ್ದಾನೆ. ಎಲ್ಲ ವೀಕ್ಷಕರಿಗೆ ಏನು ಕೇಳ್ಕೊಬೇಕು ಅಂದರೆ, ನನ್ನ ಸ್ನೇಹಿತರಾದ ಪ್ರಥಮ್ನ ತಾವೆಲ್ಲ ಓಟ್ ಮುಖಾಂತರ ಗೆಲ್ಸಿ ಅಂತ ಕೇಳ್ಕೊತೀನಿ. ಪ್ರಥಮ, ಅದು ಹೆಂಗೋ ಬಿಟ್ಬಿಡೋಕ್ಕಾಗ್ತದೆ ನಿನ್ನ? ನಾವೆಲ್ಲ ಇದೀವಿ ಕಣ, ಇದೀವಿ, ಮಾಡಿದ್ದೀವಿ. ನಿನಗೋಸ್ಕರ ಹೊರಗಡೆ ಪ್ರಪಂಚದಲ್ಲಿ ಏನೋ ಒಂದು ಮಾಡಿದ್ದೀವಿ ಪ್ರಥಮ. ನೋಡು, ಮೇಲೆ ಇಂಥವ್ರ ಆಶೀರ್ವಾದ ಇದೆ ಕಣ ನಿನಗೆ. ಇಂಥವ್ರ ಜೊತೆ ಇನ್ನೂ ಕೆಲವ್ರ ಆಶೀರ್ವಾದ ಇದೆ. ನೀನೇ ವಿನ್ನರ್ ಕಣ. ಹಾಯ್ ಪ್ರಥಮ್, ನೀನಾಗ್ಲೇ ಎಲ್ಲಾರ ಮನ್ಸು ಗೆದ್ದಿದ್ಯಾ. ಈಗ ಉಳಿದಿರೋದು ಒಂದೇ ಒಂದು ಸ್ಟೆಪ್ಪು, ಅದು ಬಿಗ್ ಬಾಸ್ ಕಪ್ಪು. ಅದು ನೀನು ಗೆಲ್ತೀಯ ಅಂತ ನಾವೆಲ್ಲ ಹೋಪ್ ಇಟ್ಕೊಂಡಿದೀವಿ. ನೀನು ಗೆದ್ದೇ ಗೆಲ್ತೀಯ. ಏನು ಈ ಬಿಗ್ ಬಾಸ್ ಸೀಸನ್ ನಡೀತಾ ಇದೋ, ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ನನ್ನ ಪ್ರೀತಿಯ ಗೆಳೆಯ ಪ್ರಥಮ್ ಒಳ್ಳೆ ಆಟ ಆಡ್ತಾ ಇದ್ದಾನೆ. ಇಡೀ ಕರ್ನಾಟಕ ಗೊತ್ತು, ನನಗೂ ಗೊತ್ತು. ಆದ್ರಿಂದ ಅವನ್ನೆಲ್ಲರೂ ವೋಟ್ ಮಾಡಿ ಗೆಲ್ಸಿ. ಈ ಫಿನಾಲಲ್ಲಿ ಅವ್ನು ಗೆಲ್ಬೇಕಂತ ನನ್ನ ಆಶಯ, ನಿಮ್ಮ ಆಶಯ. ಆಲ್ ದಿ ಬೆಸ್ಟ್ ಪ್ರಥಮ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಪ್ರಥಮ, ನೀನೇ ಪ್ರಥಮ. ಆಲ್ ದ ಬೆಸ್ಟ್ ಪ್ರಥಮ್. ಆಲ್ ದಿ ಬೆಸ್ಟ್ ಪ್ರಥಮ್. ಆಲ್ ದ ವೆರಿ ಬೆಸ್ಟ್. ಆಲ್ ದಿ ಬೆಸ್ಟ್ ಪ್ರಥಮ್. ಗುಡ್ ಲಕ್. ಪ್ರಥಮ್, ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್ ಪ್ರಥಮ.